ಹರಿ ಓಂ. ಎಲ್ಲ ಸಂಸ್ಕೃತ ಅಭಿಮಾನಿಗಳಿಗೂ ಕೂಡ ವಂದನೆಗಳು. ಇವತ್ತಿನ ದಿನ ನಾವು ಪ್ರಯತ್ನ ಪಡದೆ ಏನೂ ಕೂಡ ನಮಗೆ ಲಭಿಸುವುದಿಲ್ಲ ಎಂಬ ವಿಷಯದಲ್ಲಿ ಸುಭಾಷಿತಕಾರ ಯಾವ ಉದಾಹರಣೆಯನ್ನು ಕೊಟ್ಟು ತಿಳಿಸ್ತಾನೆ ಎಂಬುದಾಗಿ ನೋಡೋಣ. ಉದ್ಯಮೇನ ಹಿ ಸಿದ್ಧ್ಯಂತೆ ಕಾರ್ಯಾಣಿ ನ ಮನೋರಥೈಃ ನ ಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ. ಸುಭಾಷಿತಕಾರರು ಸಿಂಹದ ಒಂದು ಉದಾಹರಣೆಯ ಮುಖಾಂತರ ಪ್ರಯತ್ನ ಪಡದೆ ನಮಗೆ ಏನೂ ಲಭಿಸುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಕಾರ್ಯಾಣಿ ಉದ್ಯಮೇನ ಸಿದ್ಧ್ಯಂತಿ. ಕಾರ್ಯಾಣಿ ಅಂದರೆ ಯಾವುದೇ ಕೆಲಸವನ್ನು ಮಾಡುವುದರಿಂದ, ಉದ್ಯಮೇನ ಕೆಲಸ ಮಾಡುವುದರಿಂದ ನಮಗೆ ಅದರ ಫಲ ಹೇಳುವಂಥದ್ದು ಸಿಗ್ತದೆ. ನ ಮನೋರಥೈಹಿ ಅಂತಂದರೆ ಆಲೋಚನೆಯನ್ನು ಮಾಡ್ತಾ ಕುಳಿತುಕೊಂಡ್ರೆ ಅದು ಸಿಗುವುದಿಲ್ಲ. ಇದಾಗಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಿದರಷ್ಟು ಲಾಭ ಬರ್ತದೆ, ಹಾಗೆ ಮಾಡಿದರಷ್ಟು ಲಾಭ ಬರ್ತದೆ ಅಂಥೇಳಿ ಕೇವಲ ನಾವು ಮನಸ್ಸಿನಲ್ಲಿಯೇ ಆಲೋಚನೆಯನ್ನು ಮಾಡ್ತಾ ಇದ್ದರೆ ಅದು ಕಾರ್ಯರೂಪಕ್ಕೆ ಬಾರದೆ ಅದು ನಮಗೆ ಲಾಭವನ್ನು ತಂದುಕೊಡುವುದಿಲ್ಲ. ಯಾಕೆಂತಂದರೆ ಸುಪ್ತಸ್ಯ ಸಿಂಹಸ್ಯ ಮುಖೇ. ಸುಪ್ತಸ್ಯ ಅಂದರೆ ಮಲಗಿದ, ಸಿಂಹಸ್ಯ ಸಿಂಹದ, ಮುಖೇ ಬಾಯಿಯಲ್ಲಿ ಮೃಗಾಃ ನ ಪ್ರವಿಶಂತಿ. ಮೃಗಗಳು ಪ್ರವೇಶಿಸುವುದಿಲ್ಲ. ಯಾಕೆಂತಂದರೆ ಮೃಗರಾಜ ಸಿಂಹ ಅಂಥೇಳಿ ಯಾವುದೇ ಮೃಗವು ಕೂಡ ಸಿಂಹದ ಬಾಯಿಯೊಳಗೆ ಆಹಾರ ಆಗ್ತೇನೆ ಅಂತ ಬರುವುದಿಲ್ಲ. ಸಿಂಹ ತಾನೇ ಪ್ರಯತ್ನವನ್ನು ಮಾಡಿ ಬೇಟೆಯನ್ನು ಆಡಿ ಹೊಟ್ಟೆಯನ್ನು ತುಂಬಿಸಿಕೊಳ್ಬೇಕು. ಹಾಗಾಗಿ ನಾವು ಕೂಡ ಪ್ರಯತ್ನವನ್ನು ಮಾಡದೆ ನನಗೆ ವಿಶೇಷವಾದಂಥ ಲಾಭ ಆಗಬೇಕು ಅಂಥೇಳಿ ನಾವು ಆಲೋಚನೆ ಮಾಡುವಂಥದ್ದು ತಪ್ಪು. ಹಾಗಾಗಿ ಪ್ರಯತ್ನಶಾಲಿಗಳು ಯಾರು ಇರ್ತಾರೋ ಅವರಿಗೆ ಜೀವನದಲ್ಲಿ ಉತ್ತಮವಾದಂತಹ ಒಂದು ಸ್ಥಾನ ಸಿಗುವಂಥದ್ದು ಅಥವಾ ಸಂಪತ್ತು ಸಿಗುವಂಥದ್ದು ಆಗ್ತದೆ ಅಂಥೇಳಿ ಸುಭಾಷಿತಕಾರನ ಅಭಿಪ್ರಾಯ ಆಗಿದೆ. ಹಾಗಾಗಿ ನಾವು ಕೂಡ ಸಾಫಲ್ಯವನ್ನು ಪಡಲಿಕ್ಕೋಸ್ಕರ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸುಭಾಷಿತವನ್ನು ಮುಗಿಸೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಜಯತು ಸಂಸ್ಕೃತಂ, ಜಯತು ಮನುಕುಲಂ.